ಫೈನಲಿ ಅಡುಗೆ ಆಗಿದೆ. ಕುಕ್ಕರ್ ಕೂಗಿತಮ್ಮ ಮುತ್ತಿ. ಕನ್ನಡಿಯೋದು ಹೆಂಗೆ ತೋರಿಸೋರ್ಗೆ ಕನ್ನಡಿಯೋದು ಹೆಂಗೆ. ನನಗೆ ಕಮೆಂಟ್ ಮಾಡ್ತಾ ಇರ್ತೀರಾ, ಮೋಷನ್ ಮಗು ಮಾಡೋದಕ್ಕೆ ತುಂಬಾ ಮುಕ್ಕರಿತಾ ಇದೆ, ತುಂಬ ಕಷ್ಟಪಡ್ತಾ ಇದೆ, ತುಂಬ ಆಡುತ್ತೆ, ಹೊಟ್ಟೆ ನೋವಿಂದ ಮೋಷನ್. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನನ್ನ ಲೈಫ್. ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಫ್ಟರ್ನೂನ್ ಆಗಿದೆ, ಸೊ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಫಸ್ಟಿಗೆ ಸ್ವಲ್ಪ ದ್ರಾಕ್ಷಿ ಇದೆ, ಇದನ್ನು ಸ್ವಲ್ಪ ನೀರಲ್ಲಿ ಹಾಕಿ ಉಪ್ಪು ಹಾಕಿ ಇಟ್ಬಿಡೋಣ ಅಂತ ಇಡ್ತಾ ಇದ್ದೀನಿ. ಅದನ್ನು ಬಿಡಿಸ್ಬಿಟ್ಟು ಸ್ವಲ್ಪ ನೀರು ಹಾಕಿ ಸಾಲ್ಟ್ ಹಾಕಿ ಇಡ್ತೀನಿ. ಆವಾಗ ತಿಂದರೆ ಸ್ವಲ್ಪ ಜಾಸ್ತಿ ಕೆಮ್ಮು ಕಫ ಆಗೋದು, ಗಂಟು ಕಟ್ಟೋದು ಆ ಥರದ್ದು ಹಾಕೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ನೀರು ಜೊತೆ ಉಪ್ಪನ್ನು ಹಾಕಿ ಕೊಡ್ತೀನಿ ನಾನು. ಇವಾಗ ಇದನ್ನ ಬಿಡಿಸ್ಬಿಟ್ಟು ಸ್ವಲ್ಪ ನೀರು ಹಾಕಿ ಸಾಲ್ಟ್ ಹಾಕಿ ಇಡ್ತೀನಿ. ಇವಾಗ ಸ್ವಲ್ಪ ತಿಟ್ಟು ಆ ನಂತರ ಮಕ್ಕಳಿಗೆ ಎಲ್ರಿಗೂ ತಿನ್ನೋದಕ್ಕೆ ಯೂಸ್ ಮಾಡಿದ್ರೆ ಒಳ್ಳೆಯದು. ಕಲ್ಲು ಹಾಕ್ತಾ ಇದ್ದೀನಿ. ಇಟ್ಕೊಂಡಿದ್ದೀನಿ, ಸೈಡ್ ಇಟ್ಬಿಡ್ತೀನಿ. ಹಾಗೆ ಇದು ಬಂದು ಶುಂಠಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇವಾಗ ಬಿಸಿಲು ಗಿಡಕ್ಕೆ ಹೋಗ್ತಿದ್ದೀನಿ. ಚೆನ್ನಾಗಿ ಬಿಸಿಲಿಟ್ಟು ಆನಂತರ ಎತ್ತಿರೋದ್ರಿಂದ ಶುಂಠಿ ತುಂಬ ದಿನ ಚೆನ್ನಾಗಿರುತ್ತೆ, ಏನು ಹುಳ ಎಲ್ಲ ಬರೋದಿಲ್ಲ. ಇವಾಗ ಈರುಳ್ಳಿ ಮಳೆಯಲ್ಲಿ ಚೆನ್ನಾಗಿ ಬರ್ತಾ ಇಲ್ಲ, ಎಲ್ಲ ಸ್ವಲ್ಪ ಒಂದೊಂಥರ ಆಗ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ಇದನ್ನು ಕೂಡ ಬಿಸಿಲಲ್ಲಿ ಇಟ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ ಕೂಡ ಒಂದು 2-3 ದಿನ ಎಕ್ಸ್ಟ್ರಾ ದಿನ ಚೆನ್ನಾಗಿ ಬರುತ್ತೆ. ಇದನ್ನು ಕೂಡ ಬಿಸಿಲಲ್ಲಿ ಇಟ್ಬಿಟ್ಟು ಅದನ್ನು ಕೂಡ ಬಿಸಿಲಲ್ಲಿ ಇಟ್ಬಿಟ್ಟು ಬರ್ತೀನಿ, ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಹೋಗಿ ಎಲ್ಲ ಕೂಡ ಬಿಸಿಲಲ್ಲಿ ಇಟ್ಬಿಟ್ಟು ಬಂದಿದ್ದೀನಿ ಫ್ರೆಂಡ್ಸ್. ಇವಾಗ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇವತ್ತು ಮಧ್ಯಾಹ್ನಕ್ಕೆ ಅಡುಗೆಗೆ ಹಸಿ ತೊಗರಿಕಾಯಿ ಬಿಡಿಸಿ ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ನಾನು ಟೊಮೊಟೊ ಬಾತಿಗೆ, ಉಪ್ಪಿಟ್ಟಿಗೆ ಮತ್ತು ಒಂದಿನ ಸಾಂಬಾರು ಕೂಡ ಮಾಡಿದ್ದೆ, ಅಂದರೆ ಬಸ್ಸಾರು ಮಾಡಿದ್ದೆ, ಸೊಪ್ಪೆಲ್ಲ ಹಾಕಿ ಚೆನ್ನಾಗಿತ್ತು. ಎಲ್ಲದಕ್ಕೂ ಯೂಸ್ ಮಾಡಿ ಇವಾಗ ಮತ್ತೆ ಅಂದರೆ ಸ್ವಲ್ಪ ಇದೆ, ಇವಾಗ ಒಂದು ಆಲೂಗಡ್ಡೆ ಬದನೆಕಾಯಿ ಹಾಕ್ಬಿಟ್ಟು ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಬೈ ನೋಡಿ ಬಂದು ಇಲ್ಲಿ ಸ್ಟ್ಯಾಂಡ್ ಹೊಡಿತಾ ಇದ್ದಾಳೆ. ಹಾಯ್ 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 ಮಾಡಿಲಿ, ಹಾಯ್ ಮಾಡಿ. ಸಾಮಿ ಬಂಗಾರಿ ಅಮ್ಮ, ಸಾಮಿ ಬಂಗಾರಿ ಇದು ಏನು ನಾನು ವ್ಲಾಗ್ ಮಾಡ್ತಾ ಇದ್ರೆ ಇವಳು ಬಂದು ಸ್ಟ್ಯಾಂಡ್ ಎಳಿಯೋದು, ನನ್ನ ದ್ರಾಕ್ಷಿಗೆ ನೀರಲ್ಲಿ ಹಾಕಿ ಉಪ್ಪು ಹಾಕಿ ನೆನೆಕಿದ್ದೀನಿ. ಕೊಡ್ತೀನಿ ಸ್ವಲ್ಪ ತೊಳೆದ್ಬಿಟ್ಟು ನೀಟಾಗಿ ಚೆನ್ನಾಗಿ ಕೊಡ್ತೀನಿ. ಹಾಯ್ ಮಾಡೋದಕ್ಕೆ ಅವ್ರಿಗೆ ಹಾಯ್. ಮುತ್ತೆ ಹೆಂಗೆ ಕೊಡೋದು ಸರಿ? ಮುತ್ತೆ ಕೊಡು. ಹೌದು ಕೊಟ್ಬಿಡ್ಬೇಕು ಇವ್ರಿಗೆ ದ್ರಾಕ್ಷಿನ. ನಡಿ ಸಾಂಬಾರು ಮಾಡೋಣ. ಎಲ್ಲ ಚೆಲ್ಬಿಡ್ತಾಳೆ, ಎಲ್ಲ ಎಳ್ದ್ಬಿಡ್ತಾಳೆ. ಸೊ ಫ್ರೆಂಡ್ಸ್, ವ್ಲಾಗ್ನ ಸ್ಕಿಪ್ ಮಾಡ್ತೀನಿ ನೋಡಿ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಸೊ ಇವಾಗ ಸಾಂಬಾರು ಮಾಡ್ತೀನಿ. ಅವರೆಕಾಯಿ ಬಿಡಿಸಿ ತೊಗರಿಕಾಯಿ ಸಾರಿ ನಡಿ ಕೊಡ್ತೀನಿ. ನಡಿ ಸ್ವಲ್ಪ ಹೊತ್ತು ಆಗಿದೆ ಇವಾಗ ನೆನೆ ಹಾಕಿಯಲ್ಲ. ಇವಾಗಲೇ ಫಸ್ಟ್ ವ್ಲಾಗ್ ಸ್ಟಾರ್ಟಿಂಗಲ್ಲೇ ನೆನೆ ಹಾಕ್ಬಿಟ್ಟಿದ್ದೆ. ಸ್ವಲ್ಪ ಸಾಲ್ಟು ಮತ್ತು ನೀರೆಲ್ಲ ಹಾಕಿ ಇವಾಗ ಅವರು ಚೆನ್ನಾಗಿ ತೊಳೆದ್ಬಿಟ್ಟು ಮಕ್ಕಳಿಗೆ ಕೊಟ್ಬಿಡ್ತೀನಿ ತಿನ್ನೋದಕ್ಕೆ. ನಾನು ಅಡುಗೆ ಮಾಡ್ಕೊಳ್ಬಿಟ್ಟು ಸರಿ ಹೋಗುತ್ತೆ. ನಡಿ ಬರ್ತೀನಿ ನಡಿ. ನೋಡಿ ಕೂತ್ಕೊ ನಡಿ ಅಂದ ತಕ್ಷಣ ಅವಳು ಸೋಫಾ ಮೇಲೆ ಹೋಗಿ ಕೂತ್ಕೋತಾ ಇದ್ದಾಳೆ. ತಿನ್ನಕ್ಕೆ ಕೊಡ್ತೀನಿ ಅಂತ ಅಂದರೆ ಹೋಗಿ ಸೋಫಾ ಮೇಲೆ ಕೂತ್ಕೋತಾಳೆ. ನೋಡಿ ಕೂತ್ಕೊಂಡಿದ್ದಾಳೆ ಸೋಫಾ ಮೇಲೆ. ಕೂತ್ಕೋ. ನಿನಗೆ ಹಾಕೋಬಾ ಅಂದ ನಾನು.
ಉಣ್ಣೆ ಹಾಕೋ ಬಂದಿರೋದು. ಬಾ ಕುತ್ಕೋ ಬಾ. ತಿನ್ನ. ಇಬ್ರಿಗೂ ಹಣ್ಣಾಕಿ ಕೊಟ್ಟಿದ್ದೀನಿ, ಕೂರಿಸಿದ್ದೀನಿ. ಚೆನ್ನಾಗಿದೆ ಇದು ದ್ರಾಕ್ಷಿ. ಹುಳಿ ಬರಲ್ಲ, ಇದು ಸಿಹಿ ಇರುತ್ತೆ. ಚೆನ್ನಾಗಿದೆ. ಅಡುಗೆ ಮಾಡೋದು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಕಾಳು ಬಿಡಿಸಿಟ್ಕೊಂಡ್ಬಿಟ್ರೆ ಅಡುಗೆ ಆದಂಗೆ. ಅಲ್ಲಿ ಕೂತ್ಕೊಂಡು ಬಿಡ್ಸೋಕ್ಕೆ ಸಾನ್ವಿ ಬಿಡಲ್ಲ, ಎಲ್ಲ ಎಳ್ದಾಕ್ತಾಳೆ, ಕಾಳೆಲ್ಲ ಚೆಲ್ತಾಳೆ. ಅದಕ್ಕೆ ಅಲ್ಲಿ ನಿಂತ್ಕೊಂಡೇನೆ ಬಿಡ್ಸಾಕ್ತೀನಿ ಅದನ್ನು. ನನಗೆ ಈ ಥರ ಹಸಿ ತೊಗರಿಕಾಯಿ ಮತ್ತು ಇನ್ನೊಂದು ಕಾಳು ಬರುತ್ತಲ್ಲ, ಏನು ಹಲಸಂಡೆ ಕಾಳು ಅಂತ ಹೇಳ್ತಾರೆ, ಹಣ್ಣು ಕಾಳು ಅಂತಲೇ ಹೇಳ್ತಾರೆ. ಹಲಸಂಡೆ ಕಾಳು ಅಂತೀನಿ ನಾನು. ಅದೆಲ್ಲ ಹಸಿ ಹಲಸಂಡೆ ಕಾಳು ಅವೆಲ್ಲ ನನಗೆ ತುಂಬ ಫೇವ್ರೆಟ್, ಇಷ್ಟ ನನಗೆ. ಸಾಂಬಾರು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಅದು ಮಸಾಲೆ ಎಲ್ಲ ಇಟ್ಟು ಕೂಡ ಸಾಂಬಾರು ಮಾಡ್ಬೋದು. ತೊಗರಿಕಾಯಿ ಅಷ್ಟೇ, ಮಸಾಲೆ ಎಲ್ಲ ಇಟ್ಬಿಟ್ಟು ಗೊಜ್ಜು ಥರ ಮಾಡ್ಕೋಬೋದು, ಎಲ್ಲ ಮಾಡ್ಬೋದು. ಸೊ ಪೂರಿಗೂ ಒಂದ್ಸಲಿ ಮಾಡಿದೆ ಅಂತದೆ. ಮಾಡಿಬಿಟ್ಟು ಆಮೇಲೆ ಉಪ್ಪಿಟ್ಟಿಗೆ ಮತ್ತು ಏನು ಬಸ್ಸಾರು ಸೊಪ್ಪಿನ ಜೊತೆ ಬಸ್ಸಾರು, ಹೀರೆಕಾಯಿ ಜೊತೆ ಬಸ್ಸಾರು ಮಾಡಿದ್ರೆ ಚೆನ್ನಾಗಿರುತ್ತೆ. ಮಾಡಿದ್ದೆ. ಈಗ ಇನ್ನೊಂದು ಸ್ವಲ್ಪ ಮಿಕ್ಕಿದೆ. ಇದು ಪ್ಲೇನ್ ಸಾಂಬಾರು ಮಾಡಿರಲಿಲ್ಲ, ಆಲೂಗೆಡ್ಡೆ ಬದನೆಕಾಯಿ ಹಾಕಿ. ಆಲೂಗೆಡ್ಡೆ ಇಲ್ಲ ಇವಾಗ. ಸೊ ನಮ್ಮ ಮನೇಲಿ ಜಾಸ್ತಿ ನಾನು ತಿಂತೀನಿ ಅಷ್ಟೇ ಇದು ಬದನೆಕಾಯಿ. ನಮ್ಮ ಮನೆಯವರು ಬದನೆಕಾಯಿ ತಿನ್ನೋಲ್ಲ. ಹಾಗಾಗಿ ಹೆಚ್ಚಾಗಿ ವಾಂಗಿಬಾತ್ ಮಾಡಿದ್ರೆ ಮಾತ್ರ ಬದನೆಕಾಯಿ ತರಿಸೋದು. ಸೊ ಬದನೆಕಾಯಿ ತರಿಸಲ್ಲ, ಸ್ಟಾಕ್ ಇಡಲ್ಲ ನಾನು. ಸೊ ಇವತ್ತು ಬದನೆಕಾಯಿ ಇಲ್ಲ. ಸೊ ಹಾಗೆಯೇ ಬರೀ ಆಲೂಗೆಡ್ಡೆ ಮತ್ತು ಹಸಿ ತೊಗರಿಕಾಯಿ ಹಾಕಿ ಸಾಂಬಾರು ಮಾಡ್ತೀನಿ, ಚೆನ್ನಾಗಿರುತ್ತೆ. ಇವಾಗ ಮಧ್ಯಾಹ್ನಕ್ಕೆ ಮತ್ತು ನೈಟಿಗೆ ಸಾಕು ಮಾಡಿದ್ರೆ, 2 ಟೈಮ್ಗೆ ಅಷ್ಟೇ ಸಾಕು. ಸ್ವಲ್ಪ ಕಾಳಿದೆ, ಅದಕ್ಕೋಸ್ಕರ ವೇಸ್ಟ್ ಮಾಡೋದು ಬೇಡ, ಬೇಗ ಪಟ್ ಅಂತ ಸಾಂಬಾರು ಆಗಿಬಿಡುತ್ತೆ ಅಂತೇಳಿ ಮಾಡ್ತಾಯಿದ್ದೀನಿ. ಈಗ ಆಮೇಲೆ ಸಾಂಬಾರೆಲ್ಲ ಆದಮೇಲೆ ಸಾಂಬಾರೆಲ್ಲ ಮಾಡಿಕೊಂಡು ಆಮೇಲೆ ಮತ್ತೆ ನಾನು ಸಿಗ್ತೀನಿ ನಿಮಗೆ. ಕಾಳು ಬಿಡಿಸ್ಕೊಂಡಿದ್ದೀನಿ. ಇವಾಗ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಒಗ್ಗರಣೆ ಹಾಕ್ಬಿಟ್ಟು ಟೊಮೊಟೊ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ಹಸಿ ತೊಗರಿಕಾಯಿ ಹುಳಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಕಾಳಂತೂ ತಿನ್ನೋಕೆ ಇಷ್ಟ, ಬಟ್ ಬಿಡ್ಸೋಕ್ಕೆ ತುಂಬ ಕಷ್ಟ. ಸ್ವಲ್ಪ ಸಾಸಿವೆ, ಕರಿಬೇವಿನ ಸೊಪ್ಪು, ಸ್ವಲ್ಪ ಈರುಳ್ಳಿ, ಒಂದು ಮೀಡಿಯಮ್ ಸೈಜ್ ಇರುವಂಥದ್ದು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೊತೀನಿ. ಟೊಮೊಟೊ 2 ಮೀಡಿಯಮ್ ಸೈಜ್ ಇರುವಂಥದ್ದು ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣದಾಗಿ. ಸೊ ಇದು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಹಸಿ ತೊಗರಿಕಾಯಿ ಹುಳಿ, ಟೊಮೊಟೊ ಹಾಕ್ಕೊತೀನಿ. ಸಾಲ್ಟ್ ಹಾಕ್ಕೊಂಡ್ರೆ ಟೊಮೊಟೊ ಬೇಗ ಸ್ಮ್ಯಾಶ್ ಆಗುತ್ತೆ.
ಟೊಮೊಟೊ ಸ್ಮ್ಯಾಶ್ ಆಗೋದು ಈಗ ಆಲೂಗಡ್ಡೆ ಅದನ್ನು ಕೂಡ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಅಮ್ಮ ಫೈನಲಿ ಅಡುಗೆ ಆಗಿದೆ. ಕುಕ್ಕರ್ ಕೂಗ್ತು. ಸಾಂಬಾರು ಆವಾಗಲೇ ಹೇಳಿದ್ನಲ್ಲ, ಅದೇ ಈರುಳ್ಳಿ ಮತ್ತು ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಆಮೇಲೆ ಸ್ವಲ್ಪ ಕಾಳು ಮತ್ತು ಆಲೂಗಡ್ಡೆ ಅದನ್ನು ಕೂಡ ಫ್ರೈ ಮಾಡಿಕೊಂಡು ಒಟ್ಟಿಗೆ ಸಾಂಬಾರು ಪುಡಿ ಹಾಕ್ಬಿಟ್ಟು ನೀಟಾಗಿ ನೀರು ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಬಿಟ್ಟು ಕ್ಲೋಸ್ ಮಾಡಿದ್ದೀನಿ. ಲಿಡ್ಡು ಒಂದು 2 ಕೂಗಿಸ್ಕೊಂಡೆ. ಈಗ ಲಿಡ್ನ ಓಪನ್ ಮಾಡ್ತೀನಿ. ಅದು ಸ್ವಲ್ಪ ವಿಷಲ್ ಬಿಟ್ಟ ಮೇಲೆ ಓಪನ್ ಮಾಡಿಬಿಟ್ಟು ಲಾಸ್ಟಲ್ಲಿ ಎಂಡಲ್ಲಿ ಒಂದು ಮುಖ್ಯವಾದ ಕೆಲಸ ಇದೆ. ಸಾಂಬಾರು ಇನ್ನೂ ಟೇಸ್ಟ್ ಚೆನ್ನಾಗಿ ಬರೋದಕ್ಕೆ ಹೇಳ್ತೀನಿ. ಸೊ ಪಕ್ಕದಲ್ಲೇ ಅನ್ನಕ್ಕೂ ಇಟ್ಕೊಂಬಿಟ್ಟಿದ್ದೀನಿ. ಮಕ್ಕಳಿಗೆ ಹೊಟ್ಟೆ ಹಸಿವು ಆಗಿಬಿಟ್ಟಿದೆ. ಸೊ ಕಾಳು ಬಿಡಿಸಿ ಸಾಂಬಾರು ಮಾಡೋದೇ ಸ್ವಲ್ಪ ಲೇಟ್ ಆಗಿಬಿಡ್ತು. 2 ಗಂಟೆ ಆಗಿಬಿಡ್ತು. ಊಟ ಮಾಡಿಸ್ಬಿಟ್ಟು ಆಮೇಲೆ ಸಾಮಿನ ಮಲಗಿಸೋದೆ. ಚಿಂಗಿ ಚಿಕ್ಕಿ ಚಿಂಗಿ ಚಿಕ್ಕಿ ಸೋನಿ ಸೋನಿ ಮೂತಿ ಹೆಂಗೈತಮ್ಮ? ಮೂತಿ ಕನ್ನಡಿಯೋದು ಹೆಂಗೆ? ಕನ್ನಡಿಯೋದು ಹೆಂಗೆ ತೋರಿಸೋರ್ಗೆ? ಕನ್ನಡಿಯೋದು ಹೆಂಗೆ? ಪುಗುರಿ ಪುಗುರಿ ಅಬ್ಬ ಸಾಕಾಗ್ಬಿಡ್ತು. ಅಂತಾನೇ ಇರುತ್ತೆ ಇದು. ಗೂಡು ಗೂಡು ಗೂಡು. ಅಮ್ಮ ಅಪ್ಪ ತಾತ 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 ಈ ಥರ ಫ್ರಾಕ್ಸ್ ಟಾಪ್ ನೋಡಿ, ಇದು ಟಾಪ್ ಅಷ್ಟೇ. ಇದು ಹಾಕಿದ್ದೀನಿ. ಇದು ಇವಳಿಗೊಂಥರ ಫ್ರಾಕ್ ಥರ ಫೀಲ್ ಆಗ್ತಿದ್ಯೇನೋ. ಫ್ರಾಕ್ಸ್ ಅಂತೂ ಹಾಕ್ಸ್ಕೊಳ್ಳೋದೇ ಇಲ್ಲ ಇವಳು. ಇಲ್ಲೂ ಅಂತ ಗೊತ್ತವಳು. ಎಲ್ಲ ಗೊತ್ತಾಗುತ್ತೆ ಇವಳಿಗೆ. ಸುಬ್ಬಿಗೆ ಸುಬ್ಬುಗೆ 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 ಈ ಸುಬ್ಬುಗೆ ಈ ಸುಬ್ಬುಗೆ ಈ ಸುಬ್ಬುಗೆ ಈ ಸುಬ್ಬುಗೆ ಈ ಸುಬ್ಬುಗೆ ಈ ಸುಬ್ಬುಗೆ ಅಂತ ಮುತ್ತು ಕೊಡೋದು. ಹೆಂಗೆ ಮುತ್ತ ಕೊಡೋದು? ಮುತ್ತ ಕೊಡು. ಸಾಂಬಾರ್ ವಿಷಲ್ ಬಿಟ್ಟೈತೆ. ಇವಾಗ ಸ್ವಲ್ಪ ಕಾಯಿ ತುರಿ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಫೈನಲ್ ಟಚ್ ಅಪ್. ಇದು ಸಖತ್ತಾಗಿ ಬರುತ್ತೆ ಟೇಸ್ಟ್. ಫಾಸ್ಟ್ ಇದು ಆಗಿದೆ. ಇವಾಗ ಬೇಕಿದ್ರೆ ಸಾಲ್ಟ್ ಎಲ್ಲ ಚೆಕ್ ಮಾಡ್ಕೊಬೋದು. ಏನೋ ಭಾರಿ ಹೊಸದಾಗಿ ಮಾಡಿದ್ದೀನಿ ಅಂತ ಹೇಳ್ತಾ ಇಲ್ಲ. ಸೊ ಯಾರಿಗೆ ಗೊತ್ತಿರಲ್ವೋ ಅವ್ರು ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಅಷ್ಟೇ ಅಷ್ಟೇ ಅಷ್ಟೇ. ಸ್ಮೆಲ್ಲೇ ಸಕ್ಕತ್ತಾಗಿದೆ. ಆಸಮ್ ಆಗಿದೆ. ಫ್ಲೇಮ್ ಆಫ್ ಮಾಡಿಬಿಟ್ಟಿದ್ದೀನಿ. ಇವಾಗ ಉಪ್ಪು ಹುಳಿ ಖಾರ ಎಲ್ಲ ಹೆಂಗಿದೆ ಅಂತ ನೋಡ್ತೀನಿ. ಸೊ ಫ್ರೆಂಡ್ಸ್, ಅಡುಗೆ ಕೂಡ ಆಯಿತು. ಸೊ ಇನ್ನೇನು ಮಕ್ಕಳಿಗೆ ತಿನ್ನಿಸ್ಬಿಟ್ಟು ಮಲಗಿಸೋದೊಂದೇ ಬಾಕಿ, ನಾನು ಊಟ ಮಾಡೋದು. ಸೊ ಹಾಗೇ ತಂದೆಯಲ್ಲಿ ನೋಡಿರ್ಬೋದು ನೀವು, ಮಕ್ಕಳಿಗೆ ಅವಾಗವಾಗ ಹುಷಾರು ತಪ್ಪೋದು, ಅವಾಗವಾಗ ತುಂಬ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು ಆಗ್ತಾ ಇರುತ್ತೆ. ಸೊ ಈ ಒಂದು ಆಹಾರವನ್ನು ಕೊಟ್ಟರೆ ಮಕ್ಕಳಲ್ಲಿ ಇಮ್ಯುನಿಟಿ ಪವರ್ ಹೆಚ್ಚುತ್ತೆ, ಸ್ವಲ್ಪ ಆಸ್ಪತ್ರೆಗೆ ಹೋಗೋದು ಕಡಿಮೆ ಆಗುತ್ತೆ ಅಂತ ನನ್ನ ತಂದೆಯಲ್ಲಿ ಹಾಕಿದ್ದೆ. ಹೌದು, ಏನಂತ ಅಂದರೆ ಅದು ನಮ್ಮ ಅಜ್ಜಿ ಕಾಲದಿಂದ ಕೂಡ ಫೇಮಸ್ ಆಗಿರುವಂಥದ್ದು. ಏನಂದರೆ ಉಪ್ಪು ತುಪ್ಪ ಅನ್ನ. ಸೊ ಯಾರು ಕೇಳಿಲ್ಲ ಈ ವರ್ಡ್ನ ನಿಜವಾಗ್ಲೂ ಕಮೆಂಟ್ ಮಾಡಿ ತಿಳಿಸಿ. ಸೊ ಆಶ್ಚರ್ಯ ಆಗುತ್ತೆ ನನಗೆ, ಯಾಕಂದರೆ ಎಲ್ರಿಗೂ ಕೂಡ ಕಾಮನಾಗಿ ಗೊತ್ತೇ ಇದೆ. ಸೊ ಅದರಿಂದ ಏನು ಬೆನಿಫಿಟ್ ಇಲ್ಲ ಅಂತ ಅಂದ್ಕೊಂಡಿರ್ತೀರ. ಬಟ್ ಆದರೆ ಅಜ್ಜಿ ಕಾಲದಿಂದ ಫೇಮಸ್ ಆಗಿರುವಂಥದ್ದು ಉಪ್ಪು ತುಪ್ಪ ಅನ್ನ. ಅದಂತೂ ಮಕ್ಕಳಿಗೆ ತುಂಬಾ ಹೆಲ್ದಿ ಫುಡ್ ಅಂತ ಹೇಳ್ಬೋದು. 6 ತಿಂಗಳಾದಮೇಲೆ ಮಕ್ಕಳಿಗೆ ಕೊಡ್ತಾ ಹೋಗ್ಬೋದು. ಸೊ ವಿತಿನ್ 5 ಇಯರ್ಸ್ ಏನು ಬಿಲೋ ಅಂದರೆ ದೊಡ್ಡ ಮಕ್ಕಳಿಗೂ ಕೂಡ ಕೊಡ್ಬೋದು. ಇನ್ನು 5 ವರ್ಷದಿಂದ ಕೆಳಗಿರೋ ಮಕ್ಕಳಿಗಂತೂ ತುಂಬಾ ಬೆನಿಫಿಟ್ಟು. ಅವ್ರ ಮೂಳೆಗಳು ಗಟ್ಟಿ ಮಾಡೋದಾಗಿರ್ಬೋದು, ಇಮ್ಯುನಿಟಿ ಪವರ್ ಜಾಸ್ತಿ ಮಾಡೋದಾಗಿರ್ಬೋದು.
ಮತ್ತು ಈ ಉಪ್ಪು ತುಪ್ಪ ಅನ್ನವನ್ನು ಕೊಟ್ಟರೆ ಮಕ್ಕಳಲ್ಲಿ ಅವಾಗವಾಗ ಮೋಷನ್ ಕಟ್ಟುತ್ತೆ. ನನಗೆ ಕಮೆಂಟ್ ಮಾಡ್ತಾ ಇರ್ತೀರಾ, ಮೋಷನ್ ಮಗು ಮಾಡೋದಕ್ಕೆ ತುಂಬಾ ಮುಕ್ಕರಿತಾ ಇದೆ, ತುಂಬ ಕಷ್ಟಪಡ್ತಾ ಇದೆ, ತುಂಬ ಅಳುತ್ತೆ, ಹೊಟ್ಟೆ ನೋವಿಂದ ಮೋಷನ್ ಹೋಗ್ತಾ ಇಲ್ಲ ಅನ್ನೋ ಪ್ರಾಬ್ಲಮಿಂದ ಮಗುಗೆ ಹೇಳೋಕ್ಕಾಗೋದಿಲ್ಲ, ಸೊ ಅಳ್ತಾ ಇರುತ್ತೆ ಅಂತ. ಸೊ ಹಾಗಾಗಿ ಈ ಉಪ್ಪು ತುಪ್ಪವನ್ನು ವಾರದಲ್ಲಿ 2 ಬಾರಿ ಅಥವಾ 3 ಬಾರಿನೇ ಕೊಟ್ಟರು ಆ ಥರ ಪ್ರಾಬ್ಲಮ್ ಇದ್ದಾಗ ಸಲೀಸಾಗಿ ಮೋಷನ್ ಕೂಡ ಕ್ಲೀನ್ ಆಗುತ್ತೆ, ಮತ್ತು ಹೊಟ್ಟೆ ಕೂಡ ಕ್ಲೀನ್ ಆಗುತ್ತೆ, ಮಗುಗೆ ಶಕ್ತಿ ಕೂಡ ಚೆನ್ನಾಗಿರುತ್ತೆ. ಜೊತೆಗೆ ನಾವು ತುಪ್ಪವನ್ನು ಹಾಕೋದ್ರಿಂದ ಏನು ಕೆಮ್ಮು ಕಫ ಆಗಬಾರ್ದು ಅಂತ ಹೇಳಿ ಸ್ವಲ್ಪ ಮೆಣಸಿನ ಪುಡಿಯನ್ನು ಹಾಕೋದು ಒಳ್ಳೆಯದು. ಸ್ವಲ್ಪ ಮೆಣಸಿನ ಪುಡಿ ಮತ್ತು ಉಪ್ಪು ತುಪ್ಪವನ್ನು ಹಾಕಿ ಮಕ್ಕಳಿಗೆ ತಿನ್ನಿಸೋದ್ರಿಂದ ದಿನದಲ್ಲಿ 1 ಟೈಮು, ವಾರದಲ್ಲಿ 3 ದಿನ ಅಥವಾ 2 ದಿನ ತಿನ್ನಿಸೋದ್ರಿಂದ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸೊ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಏನಾದರೂ ಕ್ವಶನ್ಸು, ಏನಾದರೂ ಕನ್ಫ್ಯೂಷನ್ಸ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ. ಐ ಥಿಂಕ್ ಈ ವ್ಲಾಗ್ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿರುತ್ತೆ. ಒಂದೇ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್, keep smiling. Thank you so much, friends. Love you all. Bye bye.